ಚಿನ್ನಸ್ವಾಮಿ ಮೈದಾನದಲ್ಲಿ ರಾಜಸ್ಥಾನದ ವಿರುದ್ಧ ಮೊದಲ ಗೆಲುವಿನ ಜೋಶ್ನಲ್ಲಿರುವಂತ ಆರ್ಸಿಬಿ ಇದೀಗ ಡೆಲ್ಲಿ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ರೆಡಿಯಾಗಿದೆ. ಬೆಂಗಳೂರಿನ ಸೋಲಿಗೆ ದೆಹಲಿಯಲ್ಲೇ ರಿವೆಂಜ್ ತಗೊಳ್ಳೋದು ನೆಕ್ಸ್ಟ್ ಟಾಸ್ಕ್. ಅಲ್ಲದೆ ಈ ಪಂದ್ಯದಲ್ಲಿ ಗೆದ್ದವರು ಟೇಬಲ್ ಟಾಪರ್ ಆಗಲಿದ್ದಾರೆ. ಅವೇ ಪಿಚ್ನಲ್ಲಿ ಸೋಲೇ ಕಾಣದಂತ ಆರ್ಸಿಬಿಗೆ ಡೆಲ್ಲಿ ಹೇಗೆ ಸವಾಲಾಗುತ್ತೆ? ಹೋಮ್ ಪಿಚ್ನಲ್ಲಿ ಕೊಹ್ಲಿ ವಿರಾಟ ರೂಪ ತೋರಿಸ್ತಾರಾ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ತವರಿನಲ್ಲಿ ಫಸ್ಟ್ ವಿಕ್ಟರಿ ಮೂಲಕ ಆರ್ಸಿಬಿ ಆಟಗಾರರ ಕಾನ್ಫಿಡೆನ್ಸ್ ಮತ್ತಷ್ಟು ಹೆಚ್ಚಾಗಿದೆ. ಇದೀಗ ತವರಿನಿಂದ ಹೊರಗೆ ತಮ್ಮ 10ನೇ ಪಂದ್ಯ ಆಡೋಕೆ ರೆಡಿಯಾಗಿದ್ದಾರೆ. ಅದು ಕೂಡ ಬೆಂಗಳೂರಿನಲ್ಲೇ ಆರ್ಸಿಬಿಗೆ ಸೋಲಿನ ಶಾಕ್ ಕೊಟ್ಟಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ. ಈವರೆಗೆ ತವರಿನಿಂದ ಹೊರಗೆ ಆಡಿರುವಂತ ಎಲ್ಲ 5 ಪಂದ್ಯಗಳಲ್ಲೂ ಕೂಡ ಭರ್ಜರಿ ಗೆಲುವು ಸಾಧಿಸಿರುವಂತ ಆರ್ಸಿಬಿ ಮುಂದಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಬಗ್ಗು ಬಡಿಯೋ ಲೆಕ್ಕಾಚಾರದಲ್ಲಿದೆ. ಡೆಲ್ಲಿ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಾ ಆರ್ಸಿಬಿ ತವರಿನಿಂದ ಹೊರಗೆ ಬಲಿಷ್ಠ ತಂಡಗಳನ್ನೇ ಬಗ್ಗು ಬಡಿದು ಪಾಯಿಂಟ್ಸ್ ಟೇಬಲ್ನ ಟಾಪರ್ ಲಿಸ್ಟ್ನಲ್ಲಿರುವಂತಹ ಆರ್ಸಿಬಿ ಭಾನುವಾರ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕಣಕ್ಕಿಳಿಯಲಿದೆ. ನಾಳೆ ಸಂಜೆ 7:30ಕ್ಕೆ ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಬಲಿಷ್ಠ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಆರ್ಸಿಬಿ ಪಾಲಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಲಿದೆ. ಯಾಕೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಬೆಂಗಳೂರು ತಂಡಕ್ಕೆ ಡೆಲ್ಲಿ ತಂಡವನ್ನ ಅವರದ್ದೇ ತವರಿನಲ್ಲಿ ಸೋಲಿಸೋದ್ರಿಂದ ಸಾಕಷ್ಟು ಅಡ್ವಾಂಟೇಜಸ್ಗಳಿದೆ. ಅದರಲ್ಲಿ ನಂಬರ್ 1, ಹೊರಗಿನ ಪಿಚ್ಗಳಲ್ಲಿ ಸೋಲನ್ನೇ ಕಾಣದೆ ಕಂಟಿನ್ಯೂ ಆಗ್ತಾ ಇರುವಂತ ಜರ್ನಿ. ಇದು ಹೀಗೆ ಮುಂದುವರಿಯುತ್ತೆ. ಈಗಾಗಲೇ 9 ಪಂದ್ಯಗಳ ಪೈಕಿ 5 ಪಂದ್ಯಗಳನ್ನು ಅವೇ ಪಿಚ್ನಲ್ಲೇ ಆಡಿ ಎಲ್ಲಾ ಪಂದ್ಯಗಳನ್ನು ಕೂಡ ಗೆದ್ದಿದ್ದಾರೆ. ಕೋಲ್ಕತ್ತಾ, ಚೆನ್ನೈ, ಮುಂಬೈ, ರಾಜಸ್ಥಾನ ಹಾಗೆ ಪಂಜಾಬ್ ವಿರುದ್ಧ ಸತತ ಗೆಲುವುಗಳನ್ನು ಕಂಡಿದ್ದಾರೆ. ಸೊ ಇದೇ ಕಾನ್ಫಿಡೆನ್ಸ್ ಕಂಟಿನ್ಯೂ ಆಗಬೇಕು ಅಂದ್ರೆ ಈ ಮ್ಯಾಚ್ ಅನ್ನ ಗೆಲ್ಲೇಬೇಕು. ಹಾಗೆ ಬೆಂಗಳೂರಿನಲ್ಲಿ ಏಪ್ರಿಲ್ 10ರಂದು ನಡೆದಿದ್ದ IPLನ 24ನೇ ಪಂದ್ಯದಲ್ಲಿ ಉಭಯ ತಂಡಗಳು ಈಗಾಗಲೇ ಈ ಸೀಸನ್ನಲ್ಲಿ ಮೊದಲ ಬಾರಿಗೆ ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂಥ ಆರ್ಸಿಬಿ 163 ರನ್ಗಳನ್ನ ಕಲೆ ಹಾಕಿತ್ತು. ಟಾರ್ಗೆಟ್ ಬೆನ್ನತ್ತಿದಂಥ DC ಪರ KL ರಾಹುಲ್ ಅದ್ಭುತ ಪ್ರದರ್ಶನ ನೀಡಿ 17.5ನೇ ಓವರ್ನಲ್ಲೇ ಮ್ಯಾಚ್ ಫಿನಿಶ್ ಮಾಡಿದ್ರು. ಸೊ ಈ ಸೋಲಿಗೆ ರಿವೆಂಜ್ ತೆಗೆದುಕೊಳ್ಳಬೇಕಿದೆ. ಹಾಗೆ ಮತ್ತೊಂದು ರೀಸನ್ ಅಂದ್ರೆ ದೆಹಲಿಯ ಅರುಣ್ ಜೇಟ್ಲಿ ಮೈದಾನ ವಿರಾಟ್ ಕೊಹ್ಲಿ ಅವರ ಹೋಮ್ ಪಿಚ್. ಈ ಮೈದಾನದಲ್ಲಿ ಕೊಹ್ಲಿ ವಿರಾಟ ರೂಪ ನೋಡೋಕೆ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ತವರಿನ ಮೈದಾನದ ಲಾಭ ಪಡೆದು ದೊಡ್ಡ ಇನ್ನಿಂಗ್ಸ್ನ ನಿರೀಕ್ಷೆಯಲ್ಲಿದ್ದಾರೆ. ಹಾಗೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಡೆಲ್ಲಿ ವಿರುದ್ಧದ ಭಾನುವಾರದ ಪಂದ್ಯದಲ್ಲಿ ಆರ್ಸಿಬಿ ಗೆದ್ರೆ ಟೇಬಲ್ ಟಾಪರ್ ಆಗಲಿದೆ. ಸದ್ಯ ಪಾಯಿಂಟ್ಸ್ ಪಟ್ಟಿಯಲ್ಲಿ GT, DC ಹಾಗೆ ಆರ್ಸಿಬಿ ತಲಾ 12 ಅಂಕಗಳೊಂದಿಗೆ ಟಾಪ್ 3 ಪ್ಲೇಸ್ನಲ್ಲಿದ್ದಾರೆ. ನೆಟ್ ರನ್ ರೇಟ್ ಆಧಾರದಲ್ಲಿ ಗುಜರಾತ್ ಫಸ್ಟ್ ಪ್ಲೇಸ್ನಲ್ಲಿದ್ರೆ ಡೆಲ್ಲಿ ತಂಡ ಸೆಕೆಂಡ್ ಪ್ಲೇಸ್ ಹಾಗೆ ಬೆಂಗಳೂರು ತಂಡ 3ನೇ ಸ್ಥಾನದಲ್ಲಿದೆ. ಒಂದ್ ವೇಳೆ ನಾಳಿನ ಮ್ಯಾಚ್ ಆರ್ಸಿಬಿ ಗೆದ್ರೆ 14 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ ನಂಬರ್ 1 ಸ್ಥಾನಕ್ಕೇರಲಿದ್ದಾರೆ. ಇನ್ನು ಈ ಗೆಲುವು ಎಷ್ಟು ಮುಖ್ಯ ಅನ್ನೋದಕ್ಕೆ ಮತ್ತೊಂದು ಕಾರಣ ಪವರ್ ಪ್ಲೇ. ಈಗಾಗಲೇ ಆರ್ಸಿಬಿ 12 ಅಂಕ ಪಡೆದಿದ್ರು ಕೂಡ ಪ್ಲೇ ಆಫ್ ತಲುಪೋಕೆ ಇನ್ನೂ 2 ಪಂದ್ಯಗಳನ್ನಾದ್ರೂ ಕೂಡ ಗೆಲ್ಲೇಬೇಕು. ಸೊ DC ವಿರುದ್ಧ ಗೆದ್ರೆ ಇನ್ನೂ 4 ಪಂದ್ಯಗಳು ಉಳಿಯಲಿವೆ. ಆಗ ಪ್ಲೇ ಆಫ್ ಹಾದಿ ತುಂಬಾನೇ ಈಸಿ ಆಗುತ್ತೆ. ಮುಂದಿನ ಮ್ಯಾಚ್ಗಳನ್ನು ಕೂಡ ಆಡೋಕೆ ಕಾನ್ಫಿಡೆನ್ಸ್ ಬರುತ್ತೆ, ಒತ್ತಡ ಇರೋದಿಲ್ಲ. ಸೊ ಈ ಎಲ್ಲಾ ಕಾರಣಗಳಿಂದ ಆರ್ಸಿಬಿಗೆ ಈ ಗೆಲುವು ಬೇಕೇ ಬೇಕಿದೆ. ಒಂದೇ ಕಲ್ಲಿನಲ್ಲಿ ಹಲವು ಹಕ್ಕಿಗಳನ್ನು ಹೊಡೆಯೋಕೆ ಚಾನ್ಸ್ ಸಿಕ್ಕಂತಾಗುತ್ತೆ. ಗೆಲುವಿನ ಜೋಶ್ನಲ್ಲಿ ಪೈಪೋಟಿಗೆ ಸಿದ್ಧವಾಗಿವೆ ಉಭಯ ತಂಡಗಳು. ಈ ಸೀಸನ್ ಅಲ್ಲಿ ಈ 2 ತಂಡಗಳು ತುಂಬಾನೇ ಬಲಿಷ್ಠವಾಗಿವೆ. ಆರ್ಸಿಬಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಅದ್ಭುತ ಫಾರ್ಮ್ ನಲ್ಲಿದೆ. ಕಿಂಗ್ ವಿರಾಟ್ ಕೊಹ್ಲಿ ಮತ್ತು ಕನ್ನಡಿಗ ದೇವದತ್ ಪಡಿಕ್ಕಲ್ ಬ್ಯಾಕ್ ಟು ಬ್ಯಾಕ್ ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ. ಅಲ್ಲದೆ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಸೋಲುವ ಹಂತದಲ್ಲಿದ್ದ ಪಂದ್ಯವನ್ನ ಆರ್ಸಿಬಿಯ ಬೌಲರ್ಗಳು ಗೆಲ್ಲಿಸಿಕೊಟ್ಟಿದ್ದು ತಂಡದ ಬೌಲಿಂಗ್ ವಿಭಾಗದ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸಿದೆ. ಮತ್ತೊಂದು ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ತಮ್ಮ ಕೊನೆಯ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಗೆದ್ದು ಬೀಗಿದ್ದಾರೆ. ಇದೇ ವಿಕ್ಟರಿಯಲ್ಲಿ ತವರಿಗೆ ಮರಳಿದ್ದು ಅವರು ಕೂಡ ಆರ್ಸಿಬಿ ವಿರುದ್ಧ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಸೊ 2 ತಂಡಗಳಲ್ಲಿ ಸ್ಫೋಟಕ ಬ್ಯಾಟಿಂಗ್ ಪಡೆಯ ಇರೋದ್ರಿಂದ ಹೈ ಸ್ಕೋರಿಂಗ್ ನಿರೀಕ್ಷೆ ಕೂಡ ಇದ್ದೇ ಇದೆ. ಕನ್ನಡಿಗರು ವರ್ಸಸ್ ಕನ್ನಡಿಗರ ನಡುವಿನ ಕದನ. ನಾಳೆ ನಡೆಯುವಂತ ಮ್ಯಾಚ್ ಕನ್ನಡಿಗರಿಗೂ ಕೂಡ ತುಂಬಾನೇ ಸ್ಪೆಷಲ್ ಆಗಲಿದೆ. ಯಾಕಂದ್ರೆ ಡೆಲ್ಲಿ ಪರ ಕನ್ನಡಿಗರಾದಂತ KL ರಾಹುಲ್ ಮತ್ತು ಕರುಣ್ ನಾಯರ್ ಕಣಕ್ಕಿಳಿತಾ ಇದ್ದಾರೆ. ಇನ್ನು ಆರ್ಸಿಬಿ ಪರ ಕನ್ನಡಿಗ ದೇವದತ್ ಪಡಿಕ್ಕಲ್ ಭರ್ಜರಿ ಫಾರ್ಮ್ ನಲ್ಲಿದ್ದಾರೆ. ಹಾಗೆ ಫೀಲ್ಡಿಂಗ್ ವೇಳೆ ಮತ್ತೊಬ್ಬ ಕನ್ನಡಿಗ ಮನೋಜ್ ಭಾಂಡಗೆ ಕೂಡ ಚಾನ್ಸ್ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಕನ್ನಡಿಗ ಕರುಣ್ ನಾಯರ್ ಪ್ಲೇಯಿಂಗ್ 11 ನಲ್ಲಿ ಇರಲಿಲ್ಲ. ಆದ್ರೆ ಈಗ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಕರುಣ್ ನಾಯರ್ ಮತ್ತು KL ರಾಹುಲ್ ಜೋಡಿ ಮತ್ತೊಮ್ಮೆ ಅಬ್ಬರಿಸೋಕೆ ರೆಡಿಯಾಗಿದೆ. ಹೀಗಾಗಿ ಕನ್ನಡಿಗರಿಗೆ ಕರ್ನಾಟಕ ಟೀಮ್ ವರ್ಸಸ್ ಕನ್ನಡಿಗರ ಆಟ ನೋಡೋಕೆ ಚಾನ್ಸ್ ಸಿಗಲಿದೆ. ಇನ್ನು ಪ್ರಸ್ತುತ ಪಾಯಿಂಟ್ಸ್ ಟೇಬಲ್ನಲ್ಲಿ ಡೆಲ್ಲಿ ತಂಡ 2ನೇ ಸ್ಥಾನದಲ್ಲಿದ್ದರೆ ಆರ್ಸಿಬಿ 3ನೇ ಸ್ಥಾನದಲ್ಲಿದೆ.
ನಾಳಿನ ಮ್ಯಾಚ್ನಲ್ಲಿ ಗೆದ್ದವರು ಸೀದಾ ಟೇಬಲ್ ಟಾಪರ್ ಆಗಲಿದ್ದಾರೆ. ಅಲ್ಲದೆ ಉಭಯ ತಂಡಗಳು ಕೂಡ ಚೊಚ್ಚಲ ಟ್ರೋಫಿ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಸೊ ನಾಳಿನ ಪಂದ್ಯದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಕನ್ನಡಿಗರ ತಂಡಕ್ಕೂ ಅಥವಾ ಕನ್ನಡಿಗರು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.